ಬ್ರಹ್ಮ ವಿಷ್ಣು ಮಹೇಶ್ವರರ ಸಂಗಮವಾಗಿರ್ತಕ್ಕಂತಹ ಈ ಒಂದು ದರ್ಭಾ ಶಕ್ತಿ ಹೇಳ್ತಕ್ಕಂಥದ್ದು ಅಪರಿಮಿತವಾಗಿ ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಇದರ ಮುಖೇನವಾಗಿ ಮಂತ್ರದ ಮುಖೇನ ಮನುಷ್ಯರಲ್ಲಿ ಆಗ್ತಕ್ಕಂತಹ ರೋಗ ರುಜಿನ ಬಾಧೆ ಇತ್ಯಾದಿಗಳನ್ನು ಮತ್ತು ರಾಹು ಕುಜ ಕೇತು ಶನಿ ಗ್ರಹಗಳಿಂದ ಆಗ್ತಕ್ಕಂತಹ ತೊಂದರೆಗಳನ್ನು ಅತಿ ಬೇಗನೆ ದುಷ್ಟ ಶಕ್ತಿಯ ನಿವಾರಣೆಯನ್ನು ಮಾಡುವುದರ ಮೂಲಕವಾಗಿ ದುರ್ಮಂತ್ರ ದುರ್ತಂತ್ರ ಪುತ್ತಳಿಕಾ ಸ್ಥಾಪನ ವಿಷಚೂರ್ಣ ಪ್ರಯೋಗ ವಾಮಾಚಾರ ಇತ್ಯಾದಿಯಾದಂತಹ ಶಕ್ತಿಯುತವಾದಂತಹದ್ದನ್ನು ಕೂಡ ಇದರ ಮೂಲಕವಾಗಿ ಬೇಗನೆ ದೂರಪಡಿಸಿ ನಮ್ಮನ್ನು ನಾವು ರಕ್ಷಣೆಯನ್ನು ಮಾಡಿಕೊಳ್ಳಿಕ್ಕೆ ತುಂಬ ಅದ್ಭುತವಾದಂತಹ ಶಕ್ತಿ ಎನ್ನುವುದರಲ್ಲಿ ಸಂಶಯವಿಲ್ಲ. ಈ ಒಂದು ಶಕ್ತಿಯ ಅನಾವರಣ ಹೇಳ್ತಕ್ಕಂಥದ್ದನ್ನು ಮೊಟ್ಟ ಮೊದಲಿಗೆ ಬಾರಿಗೆ ನಾವು ಕಂಡುಹಿಡಿದು ಜನರ ಎದುರಿನಲ್ಲಿ ಜನರ ಒಳಿತಿಗೋಸ್ಕರವಾಗಿ ಕೊಡ್ತಾ ಬರ್ತಾ ಇರ್ತಕ್ಕಂಥದ್ದು ನಮ್ಮ ಒಂದು ಶ್ರಮಕ್ಕೆ ತಕ್ಕದಾದಂತಹ ಫಲ ಎಂಬಂತಹ ರೀತಿಯಲ್ಲಿ ಆಗಿರ್ತಕ್ಕಂಥದ್ದು. ಈ ಮೂರೂ ಶಕ್ತಿಗಳ ಅನಾವರಣ ಹೇಳ್ತಕ್ಕಂಥದ್ದನ್ನು ನಾವು ಮಾಡಿಕೊಳ್ಬೇಕಾದರೆ ಮೂರು ದೇವಾನುದೇವತೆಗಳ ಸಂಪೂರ್ಣವಾದಂತಹ ರಕ್ಷಣೆಯನ್ನು ನಾವು ಪಡ್ಕೊಳ್ಬೇಕಾಗ್ತದೆ ಮತ್ತು ಸಿದ್ಧಿ ಹೇಳ್ತಕ್ಕಂಥದ್ದನ್ನು ಮಾಡಿಕೊಂಡರಲ್ಲಿ ಮಾತ್ರ ಇದು ಪ್ರಯೋಜನಕಾರಿಯಾಗಿ ಫಲವನ್ನು ಕೊಡ್ತಾ ಇರತಕ್ಕಂಥದ್ದು. ಹಾಗಾಗಿ ಇಂತಹ ಒಂದು ಸಿದ್ಧಿಯನ್ನು ಮಾಡಿಕೊಂಡೇ ಇರತಕ್ಕಂಥದ್ದು ಮತ್ತು ಅದನ್ನು ನಾವು ಮಾಡಲಿಕ್ಕೆ ಪ್ರೇರಣೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದರಿಂದ ಇಲ್ಲಿಯ ತನಕ 4,5,000 ಜನರಿಗೆ ಪ್ರಯೋಜನವನ್ನು ಕೊಟ್ಟಿರ್ತಕ್ಕಂಥದ್ದು. ನಿಮ್ಮೆಲ್ಲರ ಹೆಮ್ಮೆ